ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಇವತ್ತು ಶಿವರಾಮ ಕಾರಂತರ ಒಂದು ಪ್ರಮುಖ ಕೃತಿಯಾಗಿರುವಂತಹ ಬೆಟ್ಟದ ಜೀವ ಕಾದಂಬರಿಯ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಇದೊಂದು ಶಿವರಾಮ ಕಾರಂತರ ಪ್ರಸಿದ್ಧ ಕೃತಿ ಅಂತಲೇ ಹೇಳ್ಬೋದು. 1943ನೇ ಇಸ್ವಿಯಲ್ಲಿ ಧಾರವಾಡದ ಮನೋಹರ ಗ್ರಂಥಮಾಲೆಯಿಂದ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಇದು ಮಲೆನಾಡಿನಲ್ಲಿರುವಂತಹ ಸುಬ್ರಹ್ಮಣ್ಯ ಅನ್ನುವಂತಹ ಒಂದು ಊರಿನ ಹತ್ತಿರದ ಕಾಡಿನಲ್ಲಿ ನಡೆಯುವಂತಹ ಕಥೆ ಅಂತ ಹೇಳಬಹುದು. ಗೋಪಾಲಯ್ಯ ಮತ್ತು ಶಂಕರಮ್ಮ ದಂಪತಿಗಳ ಜೀವನದ ಕುರಿತಾಗಿ ಈ ಒಂದು ಕಾದಂಬರಿ ಮಾತನಾಡ್ತಾ ಹೋಗುತ್ತೆ. ಅವರಿಬ್ಬರು ವೃದ್ಧ ದಂಪತಿಗಳಾಗಿರ್ತಾರೆ. ಅವರ ಸಂಪೂರ್ಣ ಕಥೆಯನ್ನು ಈ ಒಂದು ಕಾದಂಬರಿ ಕೇಂದ್ರೀಕರಿಸ್ತಾ ಹೋಗುತ್ತೆ. ಮಾನವ ಮತ್ತು ಪ್ರಕೃತಿಯ ನಡುವಿನ ಸಂಬಂಧಗಳು, ಕಾಡಿನ ಸೌಂದರ್ಯ, ಬದುಕಿನ ಹೋರಾಟಗಳ ಕುರಿತಾಗಿ ಈ ಒಂದು ಕಾದಂಬರಿ ನಮಗೆ ಚಿತ್ರಣವನ್ನು ನೀಡ್ತಾ ಹೋಗುತ್ತೆ. ಗೋಪಾಲಯ್ಯ ಮತ್ತು ಶಂಕರಮ್ಮ ದಂಪತಿಗಳು ಕಾಡಿನ ಮಧ್ಯೆ ಇರುವಂತಹ ಒಂದು ತೋಟದಲ್ಲಿ ಅವರು ಒಂದಷ್ಟು ಬೆಳೆಗಳನ್ನು ಬೆಳೆದುಕೊಂಡು ಅದರಿಂದ ತಮ್ಮ ಒಂದು ಜೀವನವನ್ನು ಅವರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಕಾಡು ಪ್ರಾಣಿಗಳಿಂದ ಅವರಿಗೆ ಆಗ್ತಾ ಇರುವಂತಹ ಕೆಲವೊಂದಷ್ಟು ತೊಂದರೆಗಳು, ಮಲೇರಿಯಾ ಜ್ವರ, ಅವರ ಮಗಳ ಮರಣ, ಇವೆಲ್ಲದರ ಕುರಿತಾಗಿ ಈ ಒಂದು ಕಾದಂಬರಿ ಮಾತನಾಡೋದಲ್ಲದೆ ಅವರಿಗೆ ಇದೆಲ್ಲದರಿಂದ ಯಾವ ರೀತಿಯಲ್ಲಿ ಕಷ್ಟಗಳಾಗತ್ತೆ, ಯಾವ ರೀತಿಯಾಗಿ ಅವರು ನೋವನ್ನು ಅನುಭವಿಸ್ತಾರೆ ಅನ್ನೋದರ ಕುರಿತಾಗಿ ಕೂಡ ಈ ಒಂದು ಕಾದಂಬರಿ ನಮಗೆ ವಿವರಣಾತ್ಮಕವಾಗಿ ತಿಳಿಸ್ಕೊಡ್ತಾ ಹೋಗುತ್ತೆ. ಈ ಎಲ್ಲದರ ಸಂಕಟದ ನಡುವೆಯೇ ಅವರ ಮಗನ ಮರಣ ಕೂಡ ಅವರನ್ನು ಬಾಧಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಮಾನವ ತನ್ನ ಸುತ್ತಲೂ ಇರುವಂತಹ ಒಂದು ಪರಿಸರದ ಜೊತೆಗೆ ಹೇಗೆ ನಿರಂತರವಾಗಿ ಒಂದು ಸಂಘರ್ಷವನ್ನು ಎದುರಿಸ್ತಾ ಹೋಗ್ತಾನೆ ಅನ್ನೋದರ ಕುರಿತಾಗಿ ಕೂಡ ಈ ಒಂದು ಕಾದಂಬರಿ ಮಾತನಾಡುತ್ತೆ. ಗೋಪಾಲಯ್ಯ ಮತ್ತು ಶಂಕರಮ್ಮ ದಂಪತಿಗಳು ಈ ಕಾದಂಬರಿಗಳ ಒಂದು ಮುಖ್ಯ ಪಾತ್ರಧಾರಿಗಳಾಗಿ ಅವರಲ್ಲಿ ಬಿಂಬಿಸ್ಕೊಳ್ತಾರೆ. ಅವರ ಜೀವನದ ಹೋರಾಟ ಮತ್ತು ಸಂಕಟಗಳು ಈ ಒಂದು ಕಾದಂಬರಿಯನ್ನು ಸಂಪೂರ್ಣವಾಗಿ ನಮಗೆ ಮುಂದಕ್ಕೆ ಒಯ್ದುಕೊಡುತ್ತೆ. ಇದಿಷ್ಟು ಬೆಟ್ಟದ ಜೀವ ಕಾದಂಬರಿಯ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.